ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮಂಜೂರಾದಂಥ ಮತ್ತು ಭರ್ತಿ ಮಾಡಿದಂಥ ಮತ್ತು ಖಾಲಿ ಇರುವಂಥ ಹುದ್ದೆಗಳ ವಿವರವನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ದಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ನಡೆದಂಥ ಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಈ ಒಂದು ಲಿಸ್ಟನ್ನು ಉನ್ನತ ಶಿಕ್ಷಣ ಸಚಿವರು ಕೊಡ್ತಾರೆ. ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಬರುವಂಥ ಸರ್ಕಾರಿ ಪ್ರತಿ ಜಿಲ್ಲಾವಾರು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಎಷ್ಟು ಹುದ್ದೆಗಳು ಇನ್ನೂ ಖಾಲಿ ಇದ್ದಾವೆ, ಎಷ್ಟು ಹುದ್ದೆಗಳನ್ನು ನಾವು ಭರ್ತಿ ಮಾಡಿದ್ದೀವಿ, ಎಷ್ಟು ಹುದ್ದೆಗಳು ಮಂಜೂರಾಗಿದ್ದಾವೆ ಅನ್ನುವಂಥ ಲಿಸ್ಟನ್ನು ಬಿಟ್ಟಿದ್ದಾರೆ. ಹೀಗಾಗಿ ಈ ಲಿಸ್ಟ್ನಲ್ಲಿ ಟೋಟಲಾಗಿ ಇಲ್ಲಿ 30 ಜಿಲ್ಲೆಗಳ ಒಟ್ಟು ಮಂಜೂರಾದಂಥ ಹುದ್ದೆಗಳು ಎಷ್ಟಂದರೆ 7,187 ಹುದ್ದೆಗಳು. ಅದರಲ್ಲಿ 1,690 ಹುದ್ದೆಗಳನ್ನು ಈಗಾಗಲೇ ತುಂಬಿಕೊಂಡಿದ್ದಾರೆ. ಓಕೆ, ಒಟ್ಟು ಈಗ ಪ್ರೆಸೆಂಟ್ಲಿ ಖಾಲಿ ಇರುವಂಥ ಹುದ್ದೆಗಳು ಎಷ್ಟು ಅಂತಂದರೆ GFGCಯಲ್ಲಿ 997, ನಿಯರ್ಲಿ 1,000 ಹುದ್ದೆಗಳು ಮಾತ್ರ GFGCಗೆ ಸಂಬಂಧಪಟ್ಟಂಥ ಹುದ್ದೆಗಳು ಖಾಲಿ ಇದ್ದಾವೆ. ಇದಕ್ಕೆ ಪ್ಲಸ್ ಎಷ್ಟು ಆರ್ಥಿಕ ಇಲಾಖೆ ಅನುಮತಿಯನ್ನು ಪಡೆದು ಉನ್ನತ ಶಿಕ್ಷಣ ಸಚಿವರು ನಾವು ತುಂಬಿಕೊಳ್ತೀವಿ ಅಂತೇಳಿ ಹೋದ ಸಾರಿ ಹೇಳಿದರು. ಒಟ್ಟು 5,000 ಹುದ್ದೆಗಳು ಅಂತ ಹೇಳಿದರು. ಅದು ತಾಂತ್ರಿಕ ಶಿಕ್ಷಣ ಇಲಾಖೆಯನ್ನು ಸೇರಿಕೊಂಡು ಸಹಿತ ಹೇಳಿದರು. ಓಕೆ, ಇಲ್ಲಿ ಜಸ್ಟ್ ಸರ್ಕಾರಿ ಪದವಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಒಂದೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳ್ತಾ ಬರ್ತಿದ್ದೆ. ಪ್ರೆಸೆಂಟ್ಲಿ ಬಾಗಲಕೋಟೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ 47, ಬೆಂಗಳೂರು ಗ್ರಾಮಾಂತರದಲ್ಲಿ 4 ಇದೆ, ಬೆಂಗಳೂರು ನಗರದಲ್ಲಿ 43 ಇದೆ, ಬೆಳಗಾವಿಯಲ್ಲಿ 21 ಇದೆ, ಬಳ್ಳಾರಿಯಲ್ಲಿ 63, ಬೀದರ್ದಲ್ಲಿ 43, ಬಿಜಾಪುರದಲ್ಲಿ 15, ನೆಕ್ಸ್ಟು ಚಾಮರಾಜನಗರದಲ್ಲಿ 21, ಚಿಕ್ಕಬಳ್ಳಾಪುರ 29, ಚಿಕ್ಕಮಗಳೂರು 28, ಚಿತ್ರದುರ್ಗ 41, ದಕ್ಷಿಣ ಕನ್ನಡ 39, ದಾವಣಗೆರೆ 22, ಧಾರವಾಡ 9, ಗದಗ 14, ನೆಕ್ಸ್ಟು ಹಾಸನ 39, ಹಾವೇರಿ 25, ಕಲಬುರಗಿ 41, ಕೊಡಗು 9, ಕೋಲಾರ 47, ಕೊಪ್ಪಳ 40, ಮಂಡ್ಯ 11, ಮೈಸೂರು 49, ರಾಯಚೂರು 55, ನೆಕ್ಸ್ಟು ರಾಮನಗರ 18, ಶಿವಮೊಗ್ಗ 59, ತುಮಕೂರು 26, ಉಡುಪಿ 22, ಉತ್ತರ ಕನ್ನಡ 49, ವಿಜಯನಗರ 14, ಯಾದಗಿರಿ 54. ಅಂದರೆ ಇಷ್ಟು ಹುದ್ದೆಗಳು ಈ ಜಿಲ್ಲಾವಾರು ಹುದ್ದೆಗಳನ್ನು GFGCಗೆ ಸಂಬಂಧಪಟ್ಟಂತೆ ಬಿಟ್ಟಿದ್ದಾರೆ. ಇವು ಯಾವ ವಿಷಯ ಏನು ಅಂತೇಳಿ ಇನ್ನೂ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಓಕೆ, ಯಾವಾಗ ಅಕಸ್ಮಾತ್ ನೋಟಿಫಿಕೇಶನ್ ಕೊಟ್ಟಾಗ ಗೊತ್ತಾಗುತ್ತೆ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತೇಳಿ. ಒಟ್ಟಾರೆಯಾಗಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಕಡಿಮೆ ಹುದ್ದೆ ಅಂತ ಇರುವಂಥದ್ದು ಅಂದರೆ ಬೆಂಗಳೂರು ಗ್ರಾಮಾಂತರ ಮತ್ತು ಇನ್ನೊಂದು ಯಾವುದಂದರೆ ಧಾರವಾಡ ಇವೇನು ಭಾಳಷ್ಟು ಕಡಿಮೆ ಇರುವಂಥದ್ದು 4 ಮತ್ತು 9 ಹುದ್ದೆಗಳು ಮಾತ್ರ ಖಾಲಿ ಇದೆ. ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುವಂಥದ್ದು ಅಂತಂದರೆ ಇದು ಯಾವುದು ಬಳ್ಳಾರಿಯಲ್ಲಿ 63 ಇದೆ. ನೆಕ್ಸ್ಟ್ ಇಲ್ಲಿ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕನ್ನಡದಲ್ಲಿ 49 ಇದೆ, ಯಾದಗಿರಿಯಲ್ಲಿ 54 ಇದೆ, ಉಳಿದ ಕಡೆ ಮೈಸೂರಲ್ಲಿ 49 ಇದೆ, ನೆಕ್ಸ್ಟು ರಾಯಚೂರು 55 ಇದೆ. ಈ ಎಲ್ಲ ಜಿಲ್ಲೆಗಳಿಗೆ ಸ್ವಲ್ಪ ಹೆಚ್ಚಿನ ಒಂದು ನಿಯರೆಸ್ಟ್ 50 ಹುದ್ದೆಗಳು ಖಾಲಿ ಇದಾವೆ. ಹೀಗಾಗಿ ಯಾರು ಆಕಾಂಕ್ಷಿಗಳಿದ್ರೆ ಸುಮಾರು 1,000 ಹುದ್ದೆಗಳನ್ನು ಇದು ಯಾವಾಗ ಕಾಲ್ ಮಾಡ್ತಾರಂತ ಗೊತ್ತಿಲ್ಲ. ಇದ್ರ ಜೊತೆಗೆ ಸೇರಿಕೊಂಡು ನಾವು ಕೆಲವೊಂದಿಷ್ಟು ಹುದ್ದೆಗಳನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿಕೊಂಡು ಸಹಿತ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಆ ಹುದ್ದೆಗಳನ್ನು ಸೇರಿಕೊಂಡು ನಾವು ಕಾಲ್ ಮಾಡ್ತೀವಿ ಅಂತ ಸಹಿತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇಷ್ಟು ಹುದ್ದೆಗಳು ಏನಿದಾವಲ್ಲ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಮಂಜೂರಾದ ಭರ್ತಿ ಮಾಡಿದಂಥ ಮತ್ತು ಖಾಲಿ ಇರುವ ಉಪನ್ಯಾಸಕರ ಒಂದು ಹುದ್ದೆಗಳ ವಿವರ. ನಿಮಗಿದು ಬೇಕಿದ್ದರೆ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಅಥವಾ ನಮ್ಮ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪನ್ನು ಜಾಯ್ನ್ ಆಗಿ ಅಲ್ಲಿಯೂ ಸಹಿತ ಇದು ಅವೈಲಬಿಲಿಟಿ ಇರುತ್ತೆ. ಓಕೆ, ಥ್ಯಾಂಕ್ ಯು.